ಇವತ್ತಿನ ಪಾಠ ಅಧ್ಯಾಯ 7 ನಿಯಂತ್ರಣ ಮತ್ತು ಸಹಭಾಗಿತ್ವ. ಇಂದು ನಾವು ಜೀವಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಂದಿನ ಅಧ್ಯಾಯಗಳಲ್ಲಿ ನಿರ್ವಹಣಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಜೀವಕ್ರಿಯೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಜೀವಿಗಳು ಮತ್ತು ನಿರ್ಜೀವಿಗಳಿಗೆ ಇರುವಂತಹ ಪ್ರಮುಖ ವ್ಯತ್ಯಾಸಗಳಲ್ಲಿ ಚಲನೆಯೂ ಕೂಡ ಒಂದು. ಚಲಿಸುವ ವಸ್ತುವನ್ನು ನೋಡಿದಾಗ ಅದು ಸಜೀವಿ ಅನ್ನಕ್ಕಂತಹ ಕಲ್ಪನೆ ನಮಗೆ ಬರುತ್ತೆ. ಜೀವಿಗಳ ಸ್ವಚಲನೆಯು ಅದನ್ನು ಪ್ರಚೋದಿಸುವಂತಹ ಘಟನೆಯನ್ನ ಆಧರಿಸಿರುತ್ತೆ. ಜೀವಿಗಳು ಇವುಗಳನ್ನು ಹೇಗೆ ನಿಯಂತ್ರಿಸುತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಜೀವಿಗಳು ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಒದಗಿಸುವ ವ್ಯವಸ್ಥೆಗಳನ್ನು ಕಡ್ಡಾಯವಾಗಿ ಬಳಸ್ಕೊಳ್ಬೇಕು. ಬಹುಕೋಶೀಯ ಜೀವಿಗಳಲ್ಲಿ ದೇಹ ರಚನೆಯ ಸಾಮಾನ್ಯ ತತ್ವಗಳನ್ನು ಆಧಾರವಾಗಿಟ್ಟುಕೊಂಡು ಹೇಳುವುದಾದರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಚಟುವಟಿಕೆಗಳನ್ನು ಒದಗಿಸಲು ವಿಶಿಷ್ಟ ಅಂಗಾಂಶಗಳನ್ನು ಬಳಸಲಾಗುತ್ತದೆ. ನಾವೀಗ ಪ್ರಾಣಿಗಳಲ್ಲಿ ನರವ್ಯೂಹ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಬಿಸಿಯಾದ ಒಂದು ವಸ್ತುವನ್ನು ಮುಟ್ಟಾಗ ಕೂಡಲೇ ಅದರಿಂದ ಕೈನ ಹಿಂತೆಗೆದುಕೊಳ್ತೇವೆ ಅಲ್ವೇ? ಈ ಕ್ರಿಯೆ ಹೇಗಾಯ್ತು ಯೋಚಿಸಿ ನೋಡೋಣ. ನಮ್ಮ ಕೈಯ ಚರ್ಮಕೋಶದಲ್ಲಿರ್ತಕ್ಕಂತಹ ಗ್ರಾಹಕಗಳು ಬಿಸಿಯ ಅನುಭವವನ್ನು ಹೀರ್ಕೊಂಡು ಅದನ್ನ ಮೆದುಳಿಗೆ ಕಳಿಸುತ್ತೆ. ಮೆದುಳು ಕೈಯನ್ನು ಹಿಂತೆಗೆದುಕೊಳ್ಳಲು ಸೂಚಿಸಿದಾಗ ನಮ್ಮ ಕೈ ಹಿಂದೆ ಬರುತ್ತೆ. ಆದರೆ ಇಷ್ಟೆಲ್ಲ ಕ್ರಿಯೆ ಕ್ಷಣ ಮಾತ್ರದಲ್ಲಿ ನಡೆಯುತ್ತೆ. ಪ್ರತಿಯೊಂದು ಪ್ರಾಣಿಗಳಿರ್ತಕ್ಕಂತಹ ಜ್ಞಾನೇಂದ್ರಿಯಗಳು ಪರಿಸರದಿಂದ ಬರುವಂತಹ ಮಾಹಿತಿಗಳನ್ನ ಪತ್ತೆ ಹಚ್ಚುತ್ತೆ. ಈ ಗ್ರಾಹಕಗಳು ಸಾಮಾನ್ಯವಾಗಿ ಒಳಕಿವಿ, ಮೂಗು, ನಾಲಿಗೆ, ಕಣ್ಣು ಮತ್ತು ಚರ್ಮ. ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ನಡೆಸುವಂತಹ ವಿಶಿಷ್ಟ ಅಂಗಾಂಶಗಳು ನರಕೋಶಗಳು. ಈಗ ನಾವು ನಿಯಂತ್ರಣ ಮತ್ತು ಸಹಭಾಗಿತ್ವ ಹೇಗಾಗುತ್ತೆ ಅನ್ನೋದನ್ನ ನೋಡೋಣ. ಚಿತ್ರವನ್ನು ಗಮನಿಸಿ. ನರಕೋಶವೊಂದರ ಡೆಂಡ್ರೈಟ್ಗಳ ತುದಿಯಲ್ಲಿ ಸಂಗ್ರಹವಾಗುವ ಮಾಹಿತಿಯು ಒಂದು ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡ್ತದೆ. ಆಗ ಅಲ್ಲಿ ವಿದ್ಯುತ್ ಆವೇಗವನ್ನು ಸೃಷ್ಟಿಸಿ ಆ ಆವೇಗವು ಡೆಂಡ್ರೈಟ್ಗಳಿಂದ ಕೋಶಕಾಯಕ್ಕೆ, ನಂತರ ಆಕ್ಸಾನ್ನ ಉದ್ದಕ್ಕೂ ಅದರ ತುದಿಯವರೆಗೆ ಚಲಿಸುತ್ತದೆ. ಅಲ್ಲಿಂದ ಆಕ್ಸಾನ್ ತುದಿಯಲ್ಲಿ ವಿದ್ಯುತ್ ಆವೇಗವು ಬಿಡುಗಡೆ ಮಾಡಿದ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ. ಇದೇ ರೀತಿಯ ಸಂಸರ್ಗ ಅಂತಿಮವಾಗಿ ನರಕೋಶಗಳಿಂದ ಸ್ನಾಯುಕೋಶಗಳು ಅಥವಾ ಗ್ರಂಥಿಗಳಂತಹ ಇತರ ಜೀವಕೋಶಗಳಿಗೆ ಇಂತಹ ನರಾವೇಗಗಳನ್ನು ವಿತರಿಸಲು ಅನುವು ಮಾಡಿಕೊಡ್ತದೆ. ಈ ರೀತಿಯಾಗಿ ನರಕೋಶದ ರಚನೆಯಾಗಿರುತ್ತದೆ. ನರಕೋಶವು ಡೆಂಡ್ರೈಟ್, ಕೋಶಕಾಯ, ಆಕ್ಸಾನ್ ಮತ್ತು ನರತುದಿಗಳನ್ನು ಒಳಗೊಂಡಿರುತ್ತದೆ. ಈಗ ನಾವು ಪರಾವರ್ತಿತ ಕ್ರಿಯೆಗಳಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪರಾವರ್ತನೆ ಎಂಬುದು ಪರಿಸರದಲ್ಲಿ ಉಂಟಾಗುವ ಯಾವುದೇ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವಂತಹ ಒಂದು ಹಠಾತ್ ಪ್ರತಿಕ್ರಿಯೆ. ಉದಾಹರಣೆಗೆ, ಬೆಂಕಿಯ ಜ್ವಾಲೆಯಿಂದ ಅರಿವಿಲ್ದೇನೆ ನಮ್ಮ ಕೈಯನ್ನು ನಾವು ಹಿಂದೆ ತೆಗೆದುಕೊಳ್ಳೋದು. ಚೂಪಾದ ವಸ್ತುವಿನ ಮೇಲೆ ಕಾಲಿಟ್ಟಾಗ ಅಥವಾ ತಗುಲಿದಾಗ ತಕ್ಷಣವೇ ಹಿಂಜರಿಯೋದು. ಆಲೋಚಿಸುವುದು ಒಂದು ಸಂಕೀರ್ಣ ಚಟುವಟಿಕೆಯಾಗಿದೆ. ಇದು ಅನೇಕ ನರಕೋಶಗಳಿಂದ ಉಂಟಾಗುವ ಅಸಂಖ್ಯ ನರಾವೇಗಗಳ ಸಂಕೀರ್ಣ ಪ್ರತಿವರ್ತನೆಗಳನ್ನು ಒಳಗೊಂಡಿದೆ. ತಲೆಬುರುಡೆಯ ಒಳಗೆ ಮುಂಭಾಗದ ತುದಿಯಲ್ಲಿರುವಂತಹ ಆಲೋಚನಾ ಅಂಗಾಂಶವು ದೇಹದ ಎಲ್ಲಾ ಭಾಗಗಳಿಂದ ಸಂಕೇತಗಳನ್ನು ಸ್ವೀಕರಿಸುತ್ತೆ ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸುವ ಮೊದಲು ಅವುಗಳ ಬಗ್ಗೆ ಆಲೋಚನೆ ಮಾಡುತ್ತೆ. ಮಾಹಿತಿಯ ಒಳ ಅರಿವು ಮಿದುಳನ್ನು ತಲುಪಲು ಹೋಗುತ್ತಿದ್ದರೂ ಸಹ ಪರಾವರ್ತಿತ ಚಾಪಗಳು ಮಿದುಳು ಬಳ್ಳಿಯಲ್ಲಿ ತಾನೇ ತಾನಾಗಿ ಉಂಟಾಗುತ್ತವೆ. ಮಿದುಳಿನ ಆಲೋಚನಾ ಪ್ರಕ್ರಿಯೆಯು ಸಾಕಷ್ಟು ವೇಗವಾಗಿಲ್ಲದಿರುವುದರಿಂದ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಸಹಜವಾಗಿ ವಿಕಸನಗೊಂಡಿವೆ. ನಿಜವಾದಂತಹ ಆಲೋಚನಾ ಪ್ರಕ್ರಿಯೆಗಳ ಅನುಪಸ್ಥಿತಿಯಲ್ಲಿ ಪರಾವರ್ತಿತ ಚಾಪಗಳು ಕಾರ್ಯನಿರ್ವಹಣೆಯ ಪರಿಣಾಮಕಾರಿಯಾಗಿ ಮಾರ್ಗಗಳಾಗಿ ವಿಕಸನಗೊಂಡಿವೆ. ನರವ್ಯೂಹದ ಪ್ರಕ್ರಿಯೆಗಳನ್ನು ಪರಾವರ್ತಿತ ಪ್ರತಿಕ್ರಿಯೆ, ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆಗಳು ಎಂದು ವರ್ಗೀಕರಿಸಲಾಗಿದೆ. ನಾವೀಗ ಮಾನವನ ಮಿದುಳಿನ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲ ಜೀವಿಗಳಿಗೂ ಮಿದುಳು ಸಹಭಾಗಿತ್ವದ ಪ್ರಮುಖ ಅಂಗವಾಗಿದೆ. ಮಿದುಳು ಮತ್ತು ಮಿದುಳು ಬಳ್ಳಿ ಒಟ್ಟಾಗಿ ಕೇಂದ್ರ ನರವ್ಯೂಹ ವ್ಯವಸ್ಥೆಯನ್ನು ರೂಪಿಸ್ತವೆ. ಇವು ದೇಹದ ಎಲ್ಲಾ ಭಾಗಗಳಿಂದ ಮಾಹಿತಿಯನ್ನ ಸ್ವೀಕರಿಸ್ತವೆ ಮತ್ತು ಅದನ್ನ
ಸಂಯೋಜಿಸ್ತವೆ. ಮಿದುಳು ಸ್ನಾಯುಗಳಿಗೆ ಸಂದೇಶಗಳನ್ನ ಕಳಿಸಬೇಕಾಗುತ್ತೆ. ನರವ್ಯೂಹವು ಸ್ನಾಯುಗಳೊಂದಿಗೆ ಸಂವಹನ ನಡೆಸುವ ದ್ವಿತೀಯ ವಿಧಾನವಾಗಿದೆ. ಮಿದುಳು ಬಳ್ಳಿಯು ಆಲೋಚನೆ ಮಾಡಲು ಮಾಹಿತಿಯನ್ನು ಪೂರೈಸುವ ನರಗಳಿಂದ ಮಾಡಲ್ಪಟ್ಟಿದೆ. ಆಲೋಚನಾ ಪ್ರಕ್ರಿಯೆಯು ಹೆಚ್ಚು ಸಂಕೀರ್ಣವಾದ ಯಾಂತ್ರಿಕ ವ್ಯವಸ್ಥೆ ಮತ್ತು ನರವ್ಯೂಹ ಜೋಡಣೆಗಳನ್ನು ಒಳಗೊಂಡಿದೆ. ಇವು ದೇಹದ ಸಮನ್ವಯತೆಯ ಮುಖ್ಯ ಕೇಂದ್ರವಾದ ಮಿದುಳಿನಲ್ಲಿ ಕೇಂದ್ರೀಕೃತವಾಗಿದೆ. ಮಾನವರ ದೇಹದಲ್ಲಿ ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಮಿದುಳಿನಿಂದ ಹೊರಡುವ ಮಿದುಳು ನರಗಳು ಮತ್ತು ಮಿದುಳು ಬಳ್ಳಿಯಿಂದ ಹೊರಡುವ ಮಿದುಳು ಬಳ್ಳಿ ನರಗಳು ಒಳಗೊಂಡ ಪರಿಧಿ ನರವ್ಯೂಹವು ಅನುಕೂಲವನ್ನ ಕಲ್ಪಿಸುತ್ತದೆ. ಮಾನವನ ಮಿದುಳಿನಲ್ಲಿ ಪ್ರಮುಖವಾಗಿ 3 ಭಾಗಗಳಿವೆ. ಅವುಗಳು ಮೊದಲನೇದಾಗಿ ಮುಮ್ಮೆದುಳು, ಎರಡನೇದಾಗಿ ಮಧ್ಯಮಿದುಳು, ಮೂರನೇದಾಗಿ ಹಿಮ್ಮೆದುಳು. ನಾವೀಗ ಮೊದಲನೇದಾಗಿ ಮುಮ್ಮೆದುಳಿನಿಂದ ತಿಳ್ಕೊಳ್ಳೋಣ. ಇದು ಮಿದುಳಿನ ಪ್ರಮುಖ ಆಲೋಚನೆಯ ಭಾಗ. ಮುಮ್ಮೆದುಳಿನ ಬೇರೆ ಬೇರೆ ಪ್ರದೇಶಗಳು ಶ್ರವಣ, ವಾಸನೆ, ದೃಷ್ಟಿ ಮತ್ತಿತರ ಕಾರ್ಯಗಳನ್ನು ನಿರ್ವಹಿಸಲು ವೈಶಿಷ್ಟ್ಯತೆಯನ್ನ ಪಡೆದಿದೆ. ಮುಮ್ಮೆದುಳಿನಲ್ಲಿ ಕೆಲವು ಸಾಂಘಿಕ ಪ್ರದೇಶಗಳಿದ್ದು ಅಲ್ಲಿ ಸಂವೇದನಾ ಮಾಹಿತಿಯನ್ನು ಇತರ ಗ್ರಾಹಕಗಳಿಂದ ಪಡೆದ ಮಾಹಿತಿಯೊಂದಿಗೆ ಅರ್ಥೈಸಲಾಗುತ್ತದೆ. ನಿರ್ಣಯಿಸಲಾದ ಮಾಹಿತಿಯನ್ನು ಕಾರ್ಯನಿರ್ವಾಹಕ ಪ್ರದೇಶಗಳಿಗೆ ರವಾನಿಸಲಾಗುತ್ತದೆ. ನಮ್ಮ ಕಾಲಿನ ಸ್ನಾಯುಗಳಂತಹ ಐಚ್ಛಿಕ ಸ್ನಾಯುಗಳ ಚಲನೆಯನ್ನ ನಿಯಂತ್ರಿಸುತ್ತದೆ. ಕೆಲವು ಸಂವೇದನೆಗಳು ದೃಷ್ಟಿ ಹಾಗೂ ಶ್ರವಣಗಳಿಂದ ವಿಶಿಷ್ಟವಾಗಿದೆ. ಉದಾಹರಣೆಗೆ, ನಾವು ಸಾಕಷ್ಟು ಆಹಾರ ಸೇವಿಸಿದ್ದೇವೆ ಮತ್ತು ಹೊಟ್ಟೆ ತುಂಬಿದೆ ಎಂಬ ಭಾವನೆಯ ಸಂವೇದನೆಯು ಹಸಿವಿನೊಂದಿಗೆ ಸಂಬಂಧಿಸಿದ ಕೇಂದ್ರದ ಕಾರಣದಿಂದ ಉಂಟಾಗ್ತದೆ. ಇದು ಮುಮ್ಮೆದುಳಿನ ಪ್ರತ್ಯೇಕ ಭಾಗದಲ್ಲಿರ್ತದೆ. ಮಾನವನ ಮಿದುಳಿನ ಚಿತ್ರವನ್ನ ನೋಡಿ ಅದರ ವಿಭಿನ್ನ ಭಾಗಗಳನ್ನ ಕಾರ್ಯದೊಂದಿಗೆ ಅರ್ಥೈಸಿಕೊಳ್ಳಿ. ನರವ್ಯೂಹದ 3 ರೀತಿಯ ಕ್ರಿಯೆಗಳಲ್ಲಿ ಮೊದಲನೇದಾಗಿ ಪರಾವರ್ತಿತ ಕ್ರಿಯೆಯ ಬಗ್ಗೆ ನಾವು ಕಲ್ತ್ಕೊಂಡಿದ್ದೇವೆ. ಈ ಪರಾವರ್ತನೆ ಎಂಬ ಪದದ ಇನ್ನೂ ಹೆಚ್ಚಿನ ಉಪಯೋಗವನ್ನ ನಾವೀಗ ನೋಡೋಣ. ನಮ್ಮಿಷ್ಟದ ಆಹಾರವನ್ನ ನೋಡಿದಾಗ ನಮಗರಿವಿಲ್ಲದಂತೆ ನಮ್ಮ ಬಾಯಲ್ಲಿ ನೀರೂರುತ್ತೆ. ಉಸಿರಾಡಲು ಅಥವಾ ಆಹಾರ ಜೀರ್ಣಿಸಲು ನಾವು ಅವುಗಳ ಬಗ್ಗೆ ಯೋಚಿಸಲೇಬೇಕಿಲ್ಲ. ಕಣ್ಣು ಪಾಪೆಯ ಗಾತ್ರದ ಬಗ್ಗೆ ಬದಲಾವಣೆ ಇವೆಲ್ಲ ಪರಾವರ್ತಿತ ಕ್ರಿಯೆಗಳು. ಎರಡನೆಯದಾದ ಐಚ್ಛಿಕ ಕ್ರಿಯೆಗಳು ಎಂದರೆ ನೇರ ರೇಖೆಯಲ್ಲಿ ನಡೆಯುವುದು. ಬೈಸಿಕಲ್ ಸವಾರಿ, ಪೆನ್ಸಿಲ್ ಅಥವಾ ಯಾವುದೇ ವಸ್ತುಗಳನ್ನು ಎತ್ತುಕೊಳ್ಳುವುದು ಇತ್ಯಾದಿ. ನಮ್ಮ ಆಲೋಚನೆಗಳ ನಿಯಂತ್ರಣವಿಲ್ಲದ ಇನ್ನೊಂದು ಬಗೆಯ ಸ್ನಾಯುಗಳ ಚಲನೆಗಳೇ ಅನೈಚ್ಛಿಕ ಕ್ರಿಯೆಗಳು. ಇವು ಮಧ್ಯದ ಮಿದುಳು ಮತ್ತು ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಡ್ತವೆ. ಉದಾಹರಣೆಗೆ ರಕ್ತದ ಒತ್ತಡ, ವಾಂತಿಯಾಗುವಿಕೆ ಇತ್ಯಾದಿಗಳು. ಎಲ್ಲ ರೀತಿಯ ಅನೈಚ್ಛಿಕ ಕ್ರಿಯೆಗಳನ್ನು ಹಿಮ್ಮೆದುಳಿನ ಮೆಡುಲ್ಲ ನಿಯಂತ್ರಿಸುತ್ತದೆ. ಮಿದುಳು ಬಹಳ ಸೂಕ್ಷ್ಮವಾದ ಅಂಗವಾಗಿರೋದ್ರಿಂದ ಅದು ಎಲುಬಿನ ಪೆಟ್ಟಿಗೆಯೊಳಗೆ ದ್ರವ ತುಂಬಿದ ಬಲೂನಿನಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲ್ಪಟ್ಟಿರುತ್ತದೆ. ಮಿದುಳು ಬಳ್ಳಿಯಲ್ಲಿ ಕಶೇರು ಸ್ತಂಭ ಅಥವಾ ಬೆನ್ನು ಮೂಳೆಯಿಂದ ಸಂರಕ್ಷಿಸಲ್ಪಟ್ಟಿದೆ. ನಾವೀಗ ನರ ಅಂಗಾಂಶವು ಹೇಗೆ ಕ್ರಿಯೆಯನ್ನು ಉಂಟು ಮಾಡ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನರ ಅಂಗಾಂಶವು ಮಾಹಿತಿಯನ್ನು ಸಂಗ್ರಹಿಸಿ ದೇಹದಾದ್ಯಂತ ಕಳಿಸುತ್ತದೆ. ಮಾಹಿತಿಯ ಸಂಸ್ಕರಣೆ ಮಾಹಿತಿಯ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ತದೆ ಮತ್ತು ಪ್ರತಿಕ್ರಿಯಿಸಲು ನಿರ್ಧಾರಗಳನ್ನು ಸ್ನಾಯುಗಳಿಗೆ ರವಾನೆ ಮಾಡುತ್ತೆ. ಯಾವುದೇ ಕ್ರಿಯೆ ಅಥವಾ ಚಲನೆಯನ್ನ ಉಂಟು ಮಾಡಬೇಕೆಂದ್ರೆ ಸ್ನಾಯು ಅಂಗಾಂಶವು ಅಂತಿಮವಾಗಿ ಅದನ್ನ ಪೂರೈಸುತ್ತದೆ. ನರಾವೇಗವು ಸ್ನಾಯುವನ್ನು ತಲುಪಿದರೆ ಸ್ನಾಯುತಂತುಗಳು ಚಲಿಸಲೇಬೇಕು. ಕೋಶೀಯ ಮಟ್ಟದಲ್ಲಿ ಚಲನೆಯು ಅತ್ಯಂತ ಸರಳ. ಜೀವಕೋಶಗಳು ತಮ್ಮ ಆಕಾರವನ್ನು ಬದಲಿಸುತ್ತಾ ಚಲಿಸುತ್ತವೆ. ನರಾವೇಗವು ಸ್ನಾಯುವನ್ನು ತಲುಪಿದರೆ ಸ್ನಾಯುತಂತುಗಳು ಚಲಿಸಲೇಬೇಕು. ಕೋಶೀಯ ಮಟ್ಟದಲ್ಲಿ ಚಲನೆಯು ಅತ್ಯಂತ ಸರಳ. ಜೀವಕೋಶಗಳು ತಮ್ಮ ಆಕಾರವನ್ನು ಬದಲಿಸುತ್ತಾ ಚಲಿಸುತ್ತವೆ. ಸ್ನಾಯುಕೋಶಗಳು ವಿಶೇಷ ಪ್ರೋಟೀನ್ಗಳನ್ನು ಹೊಂದಿದ್ದು ಅವು
ನರಗಳ ವಿದ್ಯುತ್ ಆವೇಗಗಳಿಗೆ ಪ್ರತಿಕ್ರಿಯೆಯಾಗಿ ಜೀವಕೋಶದೊಳಗಿನ ತಮ್ಮ ಆಕಾರ ಮತ್ತು ಸಂಯೋಜನೆ ಎರಡನ್ನ ಬದಲಿಸಿಕೊಳ್ತವೆ. ಸ್ನಾಯುಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳು. ಅವು ಐಚ್ಛಿಕ ಸ್ನಾಯುಗಳು ಮತ್ತು ಅನೈಚ್ಛಿಕ ಸ್ನಾಯುಗಳು. ಈಗ ನಾವು ಸಸ್ಯಗಳಲ್ಲಿ ಸಹಭಾಗಿತ್ವ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರುವಂತೆ ಮತ್ತು ಈಗಾಗಲೇ ಕಲ್ತಿರುವಂತೆ ಪ್ರಾಣಿಗಳಲ್ಲಿ ದೈಹಿಕ ಚಟುವಟಿಕೆಗಳ ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕಾಗಿ ನರವ್ಯೂಹವನ್ನು ಹೊಂದಿರ್ತವೆ. ಆದರೆ ಸಸ್ಯಗಳಲ್ಲಿ ಈ ನರವ್ಯೂಹ ವ್ಯವಸ್ಥೆ ಇರೋದಿಲ್ಲ. ಸಸ್ಯಗಳಿಗೆ ನರವ್ಯೂಹವಾಗಲಿ ಅಥವಾ ಸ್ನಾಯು ಅಂಗಾಂಶಗಳಾಗಲಿ ಇರೋದಿಲ್ಲ. ಸಸ್ಯಗಳು ಪ್ರಚೋದನೆಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತವೆ? ಮುಟ್ಟಿದರೆ ಮುನಿ ಸಸ್ಯಗಳನ್ನ ನೋಡಿದ್ದೀರಲ್ವೇ? ಅವುಗಳ ಎಲೆಗಳನ್ನ ಸ್ವಲ್ಪವೇ ಮುಟ್ಟಿದರೂ ಮಡಚಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತವೆ. ಆದ್ದರಿಂದಲೇ ಈ ಸಸ್ಯಗಳಿಗೆ ಆ ಹೆಸರು ಬಂದಿರ್ತದೆ. ಇಲ್ಲಿ ಪ್ರತಿಕ್ರಿಯೆ ಅಂದ್ರೇನೆ ಚಲನೆ. ಚಲನೆಗಳಲ್ಲಿ ಎರಡು ವಿಧ. ಒಂದು ಬೆಳವಣಿಗೆಯನ್ನು ಆಧರಿಸಿದ ಚಲನೆ. ಉದಾಹರಣೆಗೆ ಬೀಜವು ಮೊಳೆತು ಬೇರುಗಳು ಮಣ್ಣಿನೊಳಗೆ ಚಲಿಸುತ್ತವೆ ಮತ್ತು ಕಾಂಡವು ಮಣ್ಣಿನ ಮೇಲ್ಭಾಗಕ್ಕೆ ಚಲಿಸುತ್ತದೆ. ಎರಡನೇದಾಗಿ ಸ್ವತಂತ್ರ ಚಲನೆ. ಈಗ ನಾವು ಮುಟ್ಟಿದರೆ ಮುನಿ ಸಸ್ಯದಲ್ಲಾಗುವಂತಹ ಬದಲಾವಣೆಯನ್ನ ಗಮನಿಸೋಣ. ಸ್ಪರ್ಶಕ್ಕೆ ಒಳಗಾದ ಬಿಂದುವಿನಿಂದ ವಿಭಿನ್ನವಾದ ಬಿಂದುವಿನಲ್ಲಿ ಚಲನೆ ಉಂಟಾಗಿರುವುದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅಂದ್ರೆ ಸ್ಪರ್ಶಕ್ಕೆ ಒಳಗಾದ ಮಾಹಿತಿಯು ಸಂವಹನಗೊಂಡಿರಲೇಬೇಕು. ಸಸ್ಯಗಳು ಕೂಡ ಈ ಮಾಹಿತಿಯನ್ನ ಜೀವಕೋಶದಿಂದ ಜೀವಕೋಶಕ್ಕೆ ತಲುಪಿಸಲು ವಿದ್ಯುತ್ ರಾಸಾಯನಿಕ ವಿಧಾನವನ್ನ ಬಳಸ್ತವೆ. ಇಲ್ಲಿಯೂ ಸಹ ಜೀವಕೋಶಗಳಲ್ಲಿ ಚಲನೆ ಸಾಧ್ಯವಾಗಲು ತಮ್ಮ ಆಕಾರವನ್ನ ಬದಲಿಸಲೇಬೇಕಾಗುತ್ತದೆ. ಆದರೆ ಪ್ರಾಣಿಗಳ ಸ್ನಾಯುಕೋಶಗಳಲ್ಲಿ ಕಂಡುಬರುವಂತಹ ವಿಶಿಷ್ಟ ಪ್ರೋಟೀನ್ಗಳ ಬದಲಾಗಿ ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನ ಬದಲಿಸಿಕೊಳ್ಳುವುದರ ಮೂಲಕ ಪರಿಣಾಮಕಾರಿಯಾಗಿ ಉಬ್ಬುವ